ನಮಸ್ಕಾರ. ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಮತಕ್ಷೇತ್ರದ ಹಳ್ಳಿಕೇಡ್ ಪಟ್ಟಣದ ನಿವಾಸಿಗಳಾದ ಮೃತ ಶ್ರೀ ಈಶಪ್ಪ ಹೊಸಮನಿ 55 ವರ್ಷ ಮತ್ತು 22 ವರ್ಷದ ಮಗನಾದ ಅಂಬರೀಶ್ ಹೊಸಮನಿ ತಂದೆ ಮಗ ಕಾರಂಜ ಜಲಾಶಯದಲ್ಲಿ ಕಾಲು ಜಾರಿ ಬಿದ್ದು ಪ್ರಾಣ ಕಳೆದುಕೊಂಡ ವಿಷಯ ತಿಳಿದು ಹಳ್ಳಿಕೇಡ್ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಸಿದ್ದು ಪಾಟೀಲ್ ರವರು ಕುಟುಂಬ ಸದಸ್ಯರಿಗೆ ಸಾಂತ್ವನವನ್ನು ಹೇಳಿ ಧೈರ್ಯ ತುಂಬಿದ್ದಾರೆ. ಇನ್ನು ದೂರವಾಣಿ ಕರೆ ಮುಖಾಂತರ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾಹಿತಿಯನ್ನು ತಿಳಿಸಿ ಮೃತರ ಕುಟುಂಬಕ್ಕೆ ಎಲ್ಲ ತರಹದ ಸರ್ಕಾರದ ವತಿಯಿಂದ ಪರಿಹಾರ ಒದಗಿಸಲು ಸೂಚನೆ ಕೂಡ ನೀಡಿದ್ದಾರೆ. ನಿಮ್ಮ ಜೊತೆ ನಾವಿದ್ದೇವೆ, ಯಾವುದೇ ಕಾರಣಕ್ಕೂ ಧೈರ್ಯ ಕಳೆದುಕೊಳ್ಳಬಾರದು ಎಂದು ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ದಾರೆ. ಎರಡು ಮೂರು ಸರ್ತಿ ಮಾತಾಡೋದು ಅಧಿವೇಶನದಾಗ ಮತ್ತು ನಮ್ಮ KKD ಇರೋದಾಗೆ ದುಡ್ಡು ಕೊಡ್ತಾನೆ ಅದು ಹಸನ ಕೆಲಸ. ಎರಡು ಮೂರು ಸರ್ತಿ ಮಾತಾಡೋದು ಅಧಿವೇಶನದಾಗ ಮತ್ತು ನಮ್ಮ KKD ಇರೋದಾಗೆ ದುಡ್ಡು ಕೊಡ್ತಾನೆ ಅದು ಹಸನ ಕೆಲಸ. ಬೀದರ್ನಲ್ಲಿ ಬೆಳ್ಳಂಬೆಳಿಗ್ಗೆ ಅಕ್ರಮ ದಂಧೆಕೋರರಿಗೆ ಬಿಗ್ ಶಾಕ್. ಅಕ್ರಮ ಕೆಂಪು ಕಲ್ಲು ಗಣಿಗಾರಿಕೆ ನಡೆಸಿದಂತ ಅಡ್ಡೆ ಮೇಲೆ ದಾಳಿ ನಡೆಸಲಾಗಿದೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಹಿರಿಯ ವಿಜ್ಞಾನಿ ವಿಶ್ವನಾಥ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಇನ್ನು ಬೀದರ್ ತಾಲೂಕಿನ ಮನ್ನಳ್ಳಿ ಗ್ರಾಮದಲ್ಲಿ ನಡೆಸಲಾಗುತ್ತಿದ್ದಂತ ಅಕ್ರಮ ಗಣಿಗಾರಿಕೆ ಬಗ್ಗೆ ಕೆಂಪು ಕಲ್ಲು ಅಡ್ಡೆಯ ಮೇಲೆ ದಾಳಿ ನಡೆಸಲಾಗಿದೆ. ಪಟ್ಟಾ ಜಮೀನಿನಲ್ಲಿ ಅನುಮತಿ ಪಡೆಯದೆ ಅಕ್ರಮ ಕೆಂಪು ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದಂತ ದಂಧೆಕೋರರು ಇನ್ನು ದಾಳಿ ವೇಳೆ ಒಂದು ಟ್ರ್ಯಾಕ್ಟರ್ ಹಾಗೂ 2 ಟೆಲ್ಲರ್ ಯಂತ್ರ ವಶಪಡಿಸಿಕೊಂಡಿದ್ದಾರೆ ಅಧಿಕಾರಿಗಳು. ಕಳೆದ 5 ದಿನಗಳಿಂದ ನಿರಂತರವಾಗಿ ಅಕ್ರಮ ಕೆಂಪು ಕಲ್ಲು ಗಣಿಗಾರಿಕೆ ಅಡ್ಡೆ ಮೇಲೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಇನ್ನು 5 ದಿನಗಳಲ್ಲಿ 3 ಲಾರಿ, 6 ಟ್ರ್ಯಾಕ್ಟರ್, ಇನ್ನು 6 ಟೆಲ್ಲರ್ ಯಂತ್ರ ವಶಪಡಿಸಿಕೊಂಡಿದ್ದಾರೆ. ಬೀದರ್ ಜಿಲ್ಲೆಯ ಮನ್ನಳ್ಳಿ, ಕಾಡ್ವಾದ್, ಸಂಗುಳ್ಗಿ ತಾಂಡ, ಹಣದೂರ್, ಮಲ್ಚಾಪುರ್ ಸೇರಿದಂತೆ ಹನ್ನಕುಣಿ, ಚುಡ್ಗುಪ್ಪದಲ್ಲಿಯೂ ಕೂಡ ಅಕ್ರಮ ಗಣಿಗಾರಿಕೆ ನಡೆಸುತ್ತಿದ್ರು ದಂಧೆಕೋರರು. ಇನ್ನು ಗಣಿ ಇಲಾಖೆ ಅಧಿಕಾರಿಗಳು ವಾಹನಗಳನ್ನ ಜಪ್ತಿ ಮಾಡಿ ಆಯಾ ಪೊಲೀಸ್ ಠಾಣೆಗಳಿಗೆ ಒಪ್ಪಿಸಿದ್ದಾರೆ.
ಇತ್ತೀಚೆಗೆ ನಮ್ಮ ಹಿಂದೂ ಧರ್ಮದ ಆರಾಧ್ಯ ದೈವ ಪ್ರಭು ಶ್ರೀರಾಮ, ಶ್ರೀಕೃಷ್ಣ ಹಾಗೂ ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ಹೀಯಾಳಿಸಿ ಅಸಭ್ಯವಾಗಿ ಮಾತನಾಡಿ ಹೇಳಿಕೆ ಕೊಟ್ಟ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿಯುತ್ತಿತ್ತು. ಈ ಹೇಳಿಕೆ ಕೊಟ್ಟಂತ ಭಾಲ್ಕಿ ತಾಲೂಕಿನ ಆಟರ್ಗ ಗ್ರಾಮದ ಕಾಳಿದಾಸ್ ತಂದೆ ಅರ್ಜುನ್ ಸೂರ್ಯವಂಶಿ ಅನ್ನುವನ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಈ ಶಿಕ್ಷಾರ್ಹ ಅಪರಾಧಕ್ಕೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳದ ವತಿಯಿಂದ ಉಪನಿರೀಕ್ಷಕರಿಗೆ ಹಾಗೂ ವೃತ್ತ ನಿರೀಕ್ಷಕರಿಗೆ ಬಸವಕಲ್ಯಾಣ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಲಾಗಿದೆ. ಇತ್ತೀಚೆಗೆ ನಮ್ಮ ಹಿಂದೂ ಧರ್ಮದ ಸನಾತನ ಧರ್ಮದ ಬಗ್ಗೆ ನಮ್ಮೆಲ್ಲರ ಆರಾಧ್ಯ ದೈವ ಪ್ರಭು ಶ್ರೀರಾಮಚಂದ್ರರ ಹಾಗೆ ಇನ್ನೋರ್ವ ಆರಾಧ್ಯ ದೇವರು ಪರಮಾತ್ಮ ಶ್ರೀಕೃಷ್ಣನ ಬಗ್ಗೆ ಹಾಗೆ ನಮ್ಮ ದೇಶದ ಒಬ್ಬ ಮಹಾತ್ಮ ಎನಿಸಿಕೊಂಡಂತ ಗಾಂಧೀಜಿಯವರ ಬಗ್ಗೆ ನಮ್ಮ ಭಾಲ್ಕಿ ತಾಲೂಕಿನ ಅಟ್ರಗ ಗ್ರಾಮದ ಕಾಳಿದಾಸ್ ತಂದೆ ಅರ್ಜುನ್ ಸೂರ್ಯವಂಶಿ ಎನ್ನುವ ಒಬ್ಬ ನಾಲಾಯಕ ನಮ್ಮ ಆರಾಧ್ಯ ದೇವರ ಕುರಿತು ಅವಹೇಳನಕಾರಿ ಪದಗಳನ್ನು ಬಳಸಿ ಇತ್ತೀಚೆಗೆ ವಿಡಿಯೋವನ್ನು ವೈರಲ್ ಮಾಡಿರುತ್ತಾನೆ. ಅವನ ವಿರುದ್ಧ ನಾವು ನಮ್ಮ ಬಸವ ಕಲ್ಯಾಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಬೇಕಾಗಿ ಇವತ್ತು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀವಿ. ಈ ಮೂಲಕ ಹೇಳುವುದೇನೆಂದ್ರೆ, ಕಾಳಿದಾಸ ಹೆಸರಲ್ಲಿ ಕಾಳಿದಾಸ ಇದೆ, ನೀನು ಕಾಳಿ ದೇವಿಯ ದಾಸನಾಗಿರ್ಬೇಕು, ಅದನ್ನ ಬಿಟ್ಟು ಮಾಡಕ್ಕೇನು ಹೊಟ್ಟಿದ್ಯಾ? ನಿಮ್ಮಪ್ಪನ ಹೆಸರು ಅರ್ಜುನು, ನೀನೇನ್ ಮಾಡ್ತಾ ಇದೀಯಾ? ಅಡ್ಡ ಹೆಸರು ಸೂರ್ಯವಂಶಿ, ಹೆಸರಿಗೆ ಸ್ವಲ್ಪ ಬೆಲೆ ಇರಲ್ಲಪ್ಪ. ನೀನೇನ್ ಮಾಡ್ತಾ ಇದ್ಯಾ? ನೀನೊಬ್ಬನೇ ಅಂಬೇಡ್ಕರ್ ವಾದಿನ? ನಾವು ಅಂಬೇಡ್ಕರ್ ವಾದಿಗಳಲ್ಲಪ್ಪ. ನಾವು ಅಂಬೇಡ್ಕರ್ ವಾದಿಗಳಪ್ಪ. ಹೌದು, ಅಂಬೇಡ್ಕರ್ ಯಾವುದು ಕಪ್ಪೆ ಚುಕ್ಕೆ ಇಲ್ಲ, ಒಪ್ಕೋತೀನಿ. ಆದ್ರೆ ನಿನ್ನ ಅಂತ ಒಬ್ಬ ನಾಲಾಯಕ ಬಾಬಾ ಸಾಹೇಬ್ರ ಹೆಸರಿಗೆ ಕಪ್ಪು ಚುಕ್ಕೆ ತರುವಂತ ಕೆಲಸ ಮಾಡ್ತಿದ್ರಲ್ಲ, ನೀನ್ ಅದಕ್ಕೆ ಯೋಗ್ಯನಾ? ಬಾಬಾ ಸಾಹೇಬ್ರ ಹೆಸರು ಹೇಳ್ಕೊಂಡು ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ದ್ವೇಷ ಹೆಚ್ಚುವ ನಿನ್ನ ಈ ವರ್ತನೆ ಇದು ಜನಸಮೂಹದಲ್ಲಿ ಇರುವಂತದ್ದಲ್ಲ. ನೀನು ಲ್ಯಾಂಡಲ್ಲ. ಬೀದರ್ ನಗರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳ ಕುರಿತು 2 ದಿನಗಳ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣವನ್ನು ಆಯೋಜಿಸಲಾಗುತ್ತಿದೆ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಡೆಯಲಿರುವಂತಹ ಈ ಮಹತ್ವದ ಕಾರ್ಯಕ್ರಮದ ಕುರಿತು ಅರಣ್ಯ, ಜೀವಶಾಸ್ತ್ರ ಮತ್ತು ಪರಿಸರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಮಾಹಿತಿಯನ್ನು ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಸಚಿವ ಈಶ್ವರ್ ಬಿ ಖಂಡ್ರೆ, ಭಾರತದ ಪ್ರಸ್ತುತ ಸವಾಲುಗಳು, ಅಂಬೇಡ್ಕರ್ ಚಿಂತನೆಗಳು ಮತ್ತು ಸಮಕಾಲೀನ ಪರಿಹಾರಗಳು ಎಂಬ ವಿಷಯದಡಿ ವಿಚಾರ ಸಂಕಿರಣ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ಬಸವ ಭೂಮಿಯಲ್ಲಿ ಇಂತಹ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಚಿಂತನೆಗಳ ವೇದಿಕೆ ಸಿದ್ಧವಾಗುತ್ತಿರುವುದು ಹೆಮ್ಮೆಯ ವಿಷಯವೆಂದು ಹೇಳಿದರು. ಬುದ್ಧ, ಬಸವ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರ ಸಮಾಜದ ಕನಸು ಇಂದಿಗೂ ಪ್ರಸ್ತುತವಾಗಿದ್ದು ಎಲ್ಲ ವರ್ಗಗಳ ಜನರಿಗೆ ದಾರಿ ತೋರಿಸುವಂತದ್ದು ಎಂದು ಸಚಿವರು ಅಭಿಪ್ರಾಯಪಟ್ಟರು. ಜಿಲ್ಲೆಯ ಎಲ್ಲ ಸಮುದಾಯಗಳು, ಮುಖಂಡರು ಹಾಗೂ ಯುವ ಜನತೆ ಭಾಗವಹಿಸುವಂತೆ ಕಾರ್ಯಕ್ರಮ ರೂಪಿಸಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಮಾರ್ಚ್ ಮೊದಲ ಅಥವಾ 2ನೇ ವಾರದಲ್ಲಿ ವಿಚಾರ ಸಂಕಿರಣ ನಡೆಯುವ ಸಾಧ್ಯತೆ ಇದ್ದು, ಸ್ಥಳ ನಿಗದಿ ಹಾಗೂ ಸಮಾಜ ಕಲ್ಯಾಣ ಸಚಿವರ ಆಹ್ವಾನದ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಜೀವನಾಧಾರಿತ ನಾಟಕಗಳು, ವಿಚಾರಗೋಷ್ಠಿಗಳು ಹಾಗೂ ದೇಶ ವಿದೇಶದ ಗಣ್ಯರ ಉಪನ್ಯಾಸಗಳು ನಡೆಯಲಿವೆ ಎಂದು ತಿಳಿಸಿದರು. ಆಶಯ ಮತ್ತು ಮೌಲ್ಯಗಳು, ಭಾರತದ ಆರ್ಥಿಕ, ಸಾಮಾಜಿಕ, ನ್ಯಾಯ ಮತ್ತು ಧಾರ್ಮಿಕ ಹಕ್ಕುಗಳು, ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಇತರ ಧರ್ಮ ದಾರ್ಶನಿಕ ತತ್ವ ಸಿದ್ಧಾಂತಗಳ ಒಂದು ಪ್ರಸ್ತುತ ಅಳವಡಿಕೆ, ಈ ನಮ್ಮ ದೇಶದ ಜಾತಿ ವ್ಯವಸ್ಥೆ ಮತ್ತು ನಮ್ಮಲ್ಲಿರುವಂತಹ ಸಾಮಾಜಿಕ ಇವತ್ತು ಸವಾಲುಗಳು, ಈ ಎಲ್ಲಾ ವಿಷಯದ ಬಗ್ಗೆ 2 ದಿವಸಗಳ ಒಂದು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣ ಇವತ್ತು ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಇವತ್ತು ದಿನಾಂಕ ಏನಿದೆ, ನಾನು ಸಮಯ ನೋಡ್ತಾ ಇದ್ದೇನೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತಹ ಮಾದೇವಪ್ಪನವರಿಗೆ, ಇತರ ಹಿರಿಯ ನಮ್ಮ ನಾಯಕರುಗಳೇನಿದ್ದಾರೆ ಅವರಿಗೂ ಆಹ್ವಾನ ಮಾಡ್ತೇವೆ. ಸಮಯ ನೋಡಿಕೊಂಡು ಒಂದು 15 ದಿವಸ ಅಂದ್ರೆ ಈ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಪ್ರಸ್ತುತ ಸವಾಲುಗಳು, ಚಿಂತನೆಗಳು ಮತ್ತು ಸಮಕಾಲೀನ ಪರಿಹಾರಗಳು ಎಂಬ ವಿಷಯದ ಬಗ್ಗೆ ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಇವತ್ತು ಕಾರ್ಯಕ್ರಮ ಬೀದರ್ನಲ್ಲಿ ಬೇಕು ಅನ್ನುವಂತ ಒಂದು ವಿಚಾರಕ್ಕೆ ಅನುಗುಣವಾಗಿ ಇವತ್ತು ನಾವು ಇವತ್ತು ಸಭೆಯನ್ನು ಕರೆದಿದ್ದೇವೆ. ಅವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಕ್ಕಾಗಿ ಬಹಳ ಖುಷಿ ಆಗ್ತಾ ಇದೆ. ನಮ್ಮ ದೇಶದ ಎದುರುಗಡೆ ಏನು ಪ್ರಸ್ತುತ ಸವಾಲುಗಳಿದ್ದಾವೆ, ಚಿಂತನೆಗಳಿದ್ದಾವೆ,
ಸಮಕಾಲೀನಕ್ಕೆ ಪರಿಹಾರ ಯಾವ ರೀತಿಯನ್ನು ಕಂಡುಕೊಳ್ಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಸಮನ್ವಯತೆ ಮತ್ತು ಭವಿಷ್ಯದ ದಿಕ್ಕು ಅನ್ನುವುದರ ಬಗ್ಗೆ ನಾವು ಈ ಒಂದು ಗೋಷ್ಠಿಗಳಲ್ಲಿ ಚರ್ಚೆ ಮಾಡುವಂಥದ್ದು. ಲಿಂಗ ಸಮಾನತೆ ನನ್ನ ಪ್ರಕಾರ ವರ್ಣಭೇದ, ವರ್ಗಭೇದ, ಲಿಂಗಭೇದ ಇವತ್ತಿಗೂ ಇದೆ. ಅದಕ್ಕೆ ಏನು ಪರಿಹಾರ ನಾವು ಕಂಡುಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಸಮಾಜವನ್ನು ಒಗ್ಗೂಡಿಸುವಂತ ಕೆಲಸ ಮಾಡುವಂತ ರೀತಿಯಲ್ಲಿ ಸಮಾಜದಲ್ಲಿ ಮತ್ತೆ ಪುನಃ ಸಾಮರಸ್ಯ, ಸಹೋದರತ್ವ, ಸಹಬಾಳ್ವೆಯನ್ನು ನಮ್ಮ ಸಂವಿಧಾನದ ಒಂದು ಇವತ್ತು ಬುನಾದಿ ಇದೆ. ಅದನ್ನು ಮತ್ತೆ ಪುನಃ ನಾವು ನಿರ್ಮಾಣ ಮಾಡಲಿಕ್ಕೆ, ಪುನಃ ಅದನ್ನು ಅಳವಡಿಸಿಕೊಳ್ಳುವಂತ ಒಂದು ರೀತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ. ಕಾರಂಜ ಕಾಲುವೆಯಲ್ಲಿ ಕಾಲು ಜಾರಿ ಬಿದ್ದು ತಂದೆ ಮಗ ಸಾವನ್ನಪ್ಪಿದ್ದಾರೆ. ಮಗನ ರಕ್ಷಣೆಗೆ ಹೋದ ತಂದೆ ಸೇರಿ ಮಗ ಹಾಗೂ ತಂದೆ ಇಬ್ರು ಕೂಡ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಭಾಲ್ಕಿ ತಾಲೂಕಿನ ಬ್ಯಾಲ್ಹಳ್ಳಿ ಗ್ರಾಮದ ಕಾರಂಜ ಕಾಲುವೆಯಲ್ಲಿ ನಡೆದ ಈ ಘಟನೆ ಹಳಿಕೇಡ್ ಬಿ ಗ್ರಾಮದ ವಿಶ್ವನಾಥ್ ಜಮಾದಾರ್ 50 ವರ್ಷ, ಅಮರೇಶ್ 23 ವರ್ಷ ಮೃತ ದುರ್ದೈವಿಗಳಾಗಿದ್ದಾರೆ. ಬೀದರ್ನಲ್ಲಿ ಸಿಮೆಂಟ್ ಖಾಲಿ ಮಾಡಿ ವಾಪಸ್ ಹಳಿಕೇಡ್ಗೆ ಹೋಗ್ತಾ ಇದ್ದಂತ ತಂದೆ ಮಗ ಈ ವೇಳೆ ಕಾಲುವೆಗೆ ಇಳಿದು ಕೈಕಾಲು ಮುಖ ತೊಳೆದುಕೊಳ್ತಿದ್ರು. ಇನ್ನು ಆಯಾ ತಪ್ಪಿ ಕಾಲು ಜಾರಿ ಕಾಲುವೆಯಲ್ಲಿ ಬಿದ್ದಿದ್ದಾನೆ ಮಗ ಅಮರೇಶ್ ಅವರು. ಮಗ ಕಾಲುವೆಯಲ್ಲಿ ಬಿದ್ದಿದ್ದನ್ನ ಕಂಡ ತಂದೆ ವಿಶ್ವನಾಥ್ ಮಗನನ್ನ ರಕ್ಷಿಸಲು ಹೋದಾಗ ಆತನು ಕೂಡ ನೀರು ಪಾಲನಾಗಿದ್ದಾರೆ. ಇನ್ನು ಸ್ಥಳಕ್ಕೆ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಇಬ್ಬರ ಮೃತದೇಹ ಕೂಡ ಹೊರ ತೆಗೆದಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿಯವರು ಹಳಿಕೇಡ್ ವಿ ಪಟ್ಟಣದ ಆಸ್ಪತ್ರೆ ಮುಂದೆ ಕುಟುಂಬಸ್ಥರ ಆಕ್ರಂದನ ಕೂಡ ನೀವು ಕಾಣಬಹುದು. ಧನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. सर नीर पूरा फुल बिल्टर सर नीर ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಖಾನಾಪುರ್ಕೆ ಗ್ರಾಮಕ್ಕೆ ಶಾಸಕ ಶರಣು ಸಲಗಾರ್ ಬೆಳ್ಳಂಬೆಳಗ್ಗೆ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆ ಆಲಿಸಿದ್ದಾರೆ. ಗ್ರಾಮಸ್ಥರು ಮೂಲ ಸೌಕರ್ಯಗಳ ಸಮಸ್ಯೆ ಕುರಿತು ಶಾಸಕರ ಗಮನಕ್ಕೆ ತಂದಿದ್ದಾರೆ. ಗ್ರಾಮದಲ್ಲಿ ಸ್ಮಶಾನ ಭೂಮಿ ಇಲ್ಲದಿರುವುದು ಹಾಗೂ ಗ್ರಾಮಕ್ಕೆ ಮುಖ್ಯ ದ್ವಾರ ಮಾಡಿಸಿಕೊಡಬೇಕೆಂದು ಮನವಿ ಮಾಡಿದ್ದಾರೆ. ಕೂಡಲೇ ಶಾಸಕ ಶರಣು ಸಲಗಾರ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸಿಕೊಡಬೇಕೆಂದು ಸೂಚನೆ ನೀಡಿದರು. ಹಾಗೆ ಗ್ರಾಮದಲ್ಲಿ ಸಿಸಿ ರಸ್ತೆ, ಚರಂಡಿ ವ್ಯವಸ್ಥೆ ಮಾಡಿಕೊಡಲಾಗುವುದೆಂದು ಕೂಡ ಗ್ರಾಮಸ್ಥರಿಗೆ ಭರವಸೆಯನ್ನು ನೀಡಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಜಿಲ್ಲೆಯಲ್ಲಿ ಫೆಬ್ರವರಿ 17 ಮತ್ತು 18ರಂದು ಉಷ್ಣಾಂಶವು ಗರಿಷ್ಠ ಮಟ್ಟಕ್ಕೆ ಏರಿಕೆಯಾಗುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರಾದ ಕೆ ಲಕ್ಷ್ಮೀಪ್ರಿಯ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ಅವಧಿಯಲ್ಲಿ ಜಿಲ್ಲೆಯ ಉಷ್ಣಾಂಶವು 34 ಡಿಗ್ರಿ ಸೆಲ್ಸಿಯಸ್ನಿಂದ 38.9 ಡಿಗ್ರಿ ಸೆಲ್ಸಿಯಸ್ ವರೆಗೆ ಏರಿಕೆಯಾಗುವ ಸಾಧ್ಯತೆ ಇದೆ. ಇದು ಸಾಮಾನ್ಯ ತಾಪಮಾನಕ್ಕಿಂತ ಸುಮಾರು 3 ರಿಂದ 4 ಡಿಗ್ರಿ ಸೆಲ್ಸಿಯಸ್ ಅಧಿಕವಾಗಿರಲಿದ್ದು ಸಾರ್ವಜನಿಕರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಹೆಚ್ಚಿದ ಬಿಸಿಲಿನಿಂದಾಗಿ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗುವುದು, ತಲೆ ಸುತ್ತು, ದೌರ್ಬಲ್ಯ, ಅತಿಯಾದ ಆಯಾಸ, ತಲೆನೋವು ಮತ್ತು ಚರ್ಮದ ಒಣಗುವಿಕೆಯಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ತೀವ್ರತರದ ಪ್ರಕರಣಗಳಲ್ಲಿ ಉಷ್ಣಘಾತ ಸಂಭವಿಸುವ ಸಾಧ್ಯತೆಯೂ ಕೂಡ ಇರುವುದರಿಂದ ಜಾಗರೂಕರಾಗಿರಲು ಸೂಚನೆ ನೀಡಲಾಗಿದೆ. ಲವ್ ಮಾಕ್ಟೇಲ್ ಸಿನಿಮಾ ಶೀರ್ಷಿಕೆಯೇ ವಿಭಿನ್ನವಾಗಿದೆ. ಹೌದು, ಸಿನಿಮಾವು ಸೂಪರ್ ಹಿಟ್, ಕತೆ ಕೂಡ ವರ್ಣಿಸಲು ಪದಗಳಿಲ್ಲ ಅಂತಾರೆ ಸಿನಿಮಾ ವೀಕ್ಷಿಸಿದವರು. ಸ್ಯಾಂಡಲ್ವುಡ್ನ ಎವರ್ ಗ್ರೀನ್ ಹಿಟ್ ಸಿನಿಮಾ ಪ್ರೀತಿ, ವಾತ್ಸಲ್ಯ, ವಿಶ್ವಾಸ ಎಂದರೇನೆಂಬುದನ್ನು ತಿಳಿಸಿಕೊಟ್ಟಂತ ಸುಂದರ್ ಪ್ರೇಮ್ ಕಹಾನಿ ಇದಾಗಿದೆ. ಲವ್ ಮಾಕ್ಟೇಲ್ 1 ಹಾಗೂ ಲವ್ ಮಾಕ್ಟೇಲ್ 2 ಈಗಾಗಲೇ ಪ್ರೇಕ್ಷಕರ ಅತಿ ಹೆಚ್ಚು ಅಚ್ಚುಮೆಚ್ಚಿನ ಸಿನಿಮಾಗಳ ಲಿಸ್ಟ್ ನಲ್ಲಿ ಸೇರಿಕೊಂಡಿವೆ. ಎರಡು ಸಿನಿಮಾಗಳ ಮುಖ್ಯನ ಕನ್ನಡ ಚಿತ್ರರಂಗದಲ್ಲಿ ಹೊಸ ಅಲೆಯನ್ನೆಬ್ಬಿಸಿ ಡಾರ್ಲಿಂಗ್ ಕೃಷ್ಣ ಅವರೀಗ ಲವ್ ಮಾಕ್ಟೇಲ್ 3ನ ಪ್ರೇಕ್ಷಕರ ಮಡಿಲಿಗೆ ಹಾಕಲು ಸಜ್ಜಾಗಿದ್ದಾರೆ. 2020ರಲ್ಲಿ ಬಂದಂತ ಲವ್ ಮಾಕ್ಟೇಲ್ 1 ಹಾಗೂ 2022ರಲ್ಲಿ ಬಂದಂತ ಲವ್ ಮಾಕ್ಟೇಲ್ 2 ಸಿನಿಮಾಗಳು ಪ್ರೇಕ್ಷಕರ ಅಪಾರ ಮೆಚ್ಚುಗೆಗೆ ಪಾತ್ರರಾಗಿರುವ ಹಿನ್ನೆಲೆ ಕನ್ನಡ ಚಿತ್ರರಂಗದ ಭರವಸೆಯ ನಟ ಹಾಗೂ ನಿರ್ದೇಶಕ ಡಾರ್ಲಿಂಗ್ ಕೃಷ್ಣ ಲವ್ ಮಾಕ್ಟೇಲ್ 3 ಸಿನಿಮಾವನ್ನ ಸದ್ದಿಲ್ಲದೆ ಪೂರ್ಣಗೊಳಿಸಿ ಬಿಡುಗಡೆಗೆ ಸಜ್ಜಾಗ್ತಿದ್ದಾರೆ. ಪೋಸ್ಟರ್ಗಳಿಂದ ಕುತೂಹಲ ಹುಟ್ಟಿಸಿರುವಂತಹ ಚಿತ್ರತಂಡ ಇತ್ತೀಚೆಗಷ್ಟೇ ತಂದೆ ಮಗಳ ಬಾಂಧವ್ಯದ ಕುರಿತಾದ ಹಾಡೊಂದನ್ನು ಬಿಡುಗಡೆ ಮಾಡಿದ್ದರು. ಈ ಹಿಂದಿನ 2 ಆವೃತ್ತಿಗಳನ್ನ ಕಣ್ತುಂಬಿಸಿಕೊಂಡಿದ್ದಂತಹ ಅನೇಕರು ಟ್ರೇಲರ್ಗಾಗಿ ಕಾತರರಾಗಿರುವಾಗಲೇ ಒಬ್ಬಂಟಿ ಆದೇನ ಎಂಬ
ಎಂಬ ಲಿರಿಕಲ್ ವಿಡಿಯೋ ಸಾಂಗ್ ಕೂಡ ರಿಲೀಸ್ ಮಾಡಿದ್ದಾರೆ. ಇನ್ನು ಪ್ರೇಮಿಗಳ ದಿನದ ಗುಂಗಿನಲ್ಲಿರುವಾಗ ತೇಲಿ ಬಂದಂತಿರೋ ಈ ಹಾಡು ಸಾಮಾಜಿಕ ಜಾಲತಾಣಗಳ ತುಂಬೆಲ್ಲ ಹರಿದಾಡುತ್ತಾ ಮೆಚ್ಚುಗೆ ಗಳಿಸಿಕೊಳ್ತಿದೆ. ಮಾತು ಮೌನವಾಗಿದೆ, ಶೋಕ ಭಾವ ಮೂಡಿದೆ ಎಂಬ ಸಾಲುಗಳೊಂದಿಗೆ ಶುರುವಾಗುವ ಈ ಹಾಡನ್ನ ರಾಘವೇಂದ್ರ ಕಾಮತ್ ಬರೆದಿದ್ದಾರೆ. ನಕುಲ್ ಅಭಿಯಂಕರ್ ಸಂಗೀತ ಸಂಯೋಜನೆ ಮಾಡಿ ಸ್ವತಃ ಧ್ವನಿಯಾಗಿದ್ದಾರೆ. ಕೆಲವೊಂದಿಷ್ಟು ಹಾಡುಗಳು ಮೆಲ್ಲಗೆ ಒಳಗಿಳಿದು ಬಹುದಿನಗಳ ನಂತರ ಆವರಿಸಿಕೊಳ್ತವೆ. ಆದ್ರೆ ಮತ್ತೊಂದಿಷ್ಟು ಹಾಡುಗಳು ಕೇಳಿದ ತಕ್ಷಣವೇ ಎದೆಗಿಳಿದು ಕಾಡ್ತವೆ. ಈ ಹಾಡು 2ನೇ ಸಾಲಿಗೆ ಸೇರ್ಪಡೆಗೊಳ್ಳುವ ಲಕ್ಷಣ ಕೂಡ ಹೊಂದಿವೆ. ಎವರ್ ಗ್ರೀನ್ ಪ್ರೇಮ ಗೀತೆಗಳ ಸಾಲಿನಲ್ಲಿ ದಾಖಲಾಗುವ ಸೂಚನೆ ಕೂಡ ಇದೆ. ಇಂಥದೊಂದು ಅಭಿಪ್ರಾಯ ಕೇಳುಗರ ಕಡೆಯಿಂದ ಕೂಡ ವ್ಯಕ್ತವಾಗ್ತಿದೆ.